What is the main role of minority? Sarkara, Government of India and state government, they have special welfare schemes for the minorities. ಕರ್ತವ್ಯ ಏನಂದರೆ ಪ್ರೈಮ್ ಮಿನಿಸ್ಟರ್ಸ್ 15 ಪಾಯಿಂಟ್ ಪ್ರೋಗ್ರಾಮ್ ಅದು ಇಂಪ್ಲಿಮೆಂಟ್ ಆಗ್ತಾ ಇದೆ ಇಲ್ಲ. ಆ 15 ಪಾಯಿಂಟ್ ಪ್ರೋಗ್ರಾಮ್ನಲ್ಲಿ ಎಜುಕೇಷನ್ ಟು ದಿ ಮೈನಾರಿಟೀಸ್ ಇದೆ, ಎಂಪವರ್ಮೆಂಟ್ ಆಫ್ ದಿ ಮೈನಾರಿಟೀಸ್, ಎಕನಾಮಿಕ್ ಎಂಪವರ್ಮೆಂಟ್ ಇದೆ, ಮತ್ತೆ ಸೋಷಿಯಲ್ ಎಂಪವರ್ಮೆಂಟ್ ಇದೆ. ಇದು ಎಲ್ಲ ಎಂಪವರ್ಮೆಂಟ್ ಅವ್ರಿಗೆ ಸರ್ಕಾರದ ಸ್ಕೀಮ್ಸ್ ಪ್ರಕಾರ ಅವ್ರಿಗೆ ರೀಚ್ ಆಗ್ತಾ ಇದೆ ಇಲ್ಲ ಅಂತ ಮಾನಿಟರ್ ಮಾಡಲಿಕ್ಕೆ ನಮಗೆ ಒಂದು ಅಧಿಕಾರ ಕೊಟ್ಟಿದ್ದಾರೆ. ಏನು ಸಪೋರ್ಟ್ ಸಿಗ್ತಾ ಇದೆ ಫ್ರಮ್ ಮೈನಾರಿಟಿ? ಹೈಯರ್ ಎಜುಕೇಷನ್ ಮಾಡಬೇಕಪ್ಪ, ಇವಾಗೆಲ್ಲ ಗ್ರ್ಯಾಜುಯೇಷನ್ ಆಗಿದೆ, ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಬೇಕು, ಅದಕ್ಕೆ ಏನು ಲೈಕ್ ಫ್ರಮ್ ಯುವರ್ ಸೈಡ್ ವಾಟ್ ಯು ಆರ್ ಪ್ರೊವೈಡಿಂಗ್ ಸರ್ ಫ್ರಮ್ ಯುವರ್ ಕಮಿಷನ್? ಆಸ್ ಎ ಪಾರ್ಟ್ ಆಫ್ ಗವರ್ನಮೆಂಟ್ ನಮ್ಮಲ್ಲಿ ಡೈರೆಕ್ಟರೇಟ್ ಆಫ್ ಮೈನಾರಿಟೀಸ್ಗೆ ರೆಸ್ಪಾನ್ಸಿಬಿಲಿಟಿ ಇದೆ. ಸ್ಕಾಲರ್ಶಿಪ್ಸ್ ಅಥವಾ ಎಜುಕೇಷನ್ಗೆ ಹೈಯರ್ ಎಜುಕೇಷನ್ಗೆ ಸ್ಕಾಲರ್ಶಿಪ್ ಕೊಟ್ಟು, ಮತ್ತು ಇನ್ನೊಂದು KMDC ಅಂತ ನಮ್ಮಲ್ಲಿ ಇದೆ, ಪ್ರೊವೈಡ್ ಲೋನ್ಸ್ ಫಾರ್ ಹೈಯರ್ ಸ್ಟಡೀಸ್. ಲೋನ್ಸ್, ಓಕೆ. ದೇ ಡೋಂಟ್ ಗಿವ್ ಸ್ಕಾಲರ್ಶಿಪ್, ದೇ ವಿಲ್ ಗಿವ್ ಲೋನ್ಸ್ ಡಿಸರ್ವಿಂಗ್ ಕ್ಯಾಂಡಿಡೇಟ್ಸ್ಗೆ. ಸೊ ಸ್ಕಾಲರ್ಶಿಪ್ ನಾನು ಹೇಳಿದಾಗೆ ಅವ್ರಿಗೆ ಹೈಯರ್ ಸ್ಟಡೀಸ್ಗೆ PhD ಮಾಡುವವರಿಗೆ ಸಿಗುತ್ತೆ. ಅವ್ರು ಏನು ಕೋರ್ಸ್ ಮಾಡ್ತಾ ಇದ್ದಾರೆ, PUC ಇಂದ ಲಾ ಮಾಡಲಿ, ಎನಿ course they are doing, they will get a scholarship. And KMDC is providing the loans for higher studies. Directorate of Minorities ನಲ್ಲಿ scholarships for studying abroad ಅಂತ. Sir, for women education, ladies ಗೆ ಹೆಂಗ್ ಸಪೋರ್ಟ್ ಮಾಡ್ತೀರಾ ನೀವು ಫ್ರಮ್ ಯುವರ್ ಮೈನಾರಿಟಿ ಕಮಿಷನ್? ಏನ್ ಸ್ಕೀಮ್ಸ್ ಇದೆ? ಎಜುಕೇಷನ್ ನಲ್ಲಿ ಸ್ಕಾಲರ್ಶಿಪ್ಸ್ ಇದೆ. ಓಕೆ ಸರ್. ಪ್ರೈಮರಿ ಸ್ಕೂಲ್ ಇಂದ ಹೈಸ್ಕೂಲ್, ಕಾಲೇಜ್, ಯೂನಿವರ್ಸಿಟಿ ತನಕ ಗರ್ಲ್ಸ್ಗೆ ಸೆಪರೇಟ್ ಹಾಸ್ಟೆಲ್ಸ್ ಇದೆ. ತಾಲೂಕ್ ಹೆಡ್ ಕ್ವಾರ್ಟರ್ಸ್, ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ಗೆ ಹೋಗಬೇಕು, ಅಲ್ಲಿ ಸೀಟ್ ಸಿಗಿರುತ್ತೆ. ಅಲ್ಲಿ ವುಮೆನ್ ಹಾಸ್ಟೆಲ್ಸ್ ಇದೆ, ಗರ್ಲ್ಸ್ ಹಾಸ್ಟೆಲ್ಸ್ ಇದೆ. ಎಲ್ಲ ಡಿಸ್ಟ್ರಿಕ್ಟಲ್ಲಿ ಇದೆ ಸರ್? ಎಲ್ಲ ಡಿಸ್ಟ್ರಿಕ್ಟ್ಸಲ್ಲಿ ಇದೆ, ಎಲ್ಲ ತಾಲೂಕಿನಲ್ಲಿ ಇದೆ. ಸರ್, ಇವಾಗ ಸ್ಕಾಲರ್ಶಿಪ್ ಮತ್ತು ಎಜುಕೇಷನ್ ಹೌ ಇಟ್ ವಿಲ್ ಸಪೋರ್ಟ್ ಫಾರ್ ದ ಸ್ಟೂಡೆಂಟ್ಸ್? ಹೌ ಇಟ್ ವಿಲ್ ಹೆಲ್ಪ್ ಸರ್? ಹೆಂಗೆ ಅಪ್ಲೈ ಮಾಡಿ? ಏನು ತಪ್ಪು ಮಾಡ್ತಾ ಇದ್ದಾರೆ ನಮ್ಮ ಸ್ಟೂಡೆಂಟ್ಸ್ ಸ್ಪೆಷಲಿ? ಇವಾಗ ಅಪ್ಲೈ ಮಾಡಬೇಕಂದ್ರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಸರ್. ವೇರಿಯಸ್ ಸ್ಟೇಜಸ್ನಲ್ಲಿ ಇದೆ ಎಜುಕೇಷನ್ ಕ್ವಾಲಿಫಿಕೇಷನ್ ಪ್ರಕಾರ. ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ಸ್ ಅಂತ ಇರುತ್ತೆ. ಅದು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ತನಕ ಪ್ರೀ ಮೆಟ್ರಿಕ್, ಅದು ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್. ಅದು ಆದಮೇಲೆ ಪೋಸ್ಟ್ ಮೆಟ್ರಿಕ್ ಇರುತ್ತೆ. ಈ ಪ್ರೀ ಮೆಟ್ರಿಕ್ ಅಂಡ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ PUC ಓದಿದವ್ರ ಮಕ್ಕಳು ಆದ್ಮೇಲೆ ಅವರು ಪ್ರೋಗ್ರೆಸ್ ಮಾಡ್ಕೊಬೇಕು. ಫೈನ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್.